ವರ್ಷದಲ್ಲಿ 2,40,20,000 ಕೋಟಿ ರೂಪಾಯಿ ಬಂಡವಾಳ ಖರ್ಚು ಮಾಡ್ತಾ ಇದೀವಿ, ಮಾಡಿದೀವಿ. ಕೇಳಿ ಇಲ್ಲ ಕರೆಕ್ಟ್ ಆಗಿದೆ. 2.91 ಇದೆ ಸರ್. ಏನು ಅದು ತಪ್ಪು ಹೇಳ್ತಿದ್ರೆ 95 ಅಲ್ಲ 2. ಓಕೆ 95 ಆಗಿದ್ರೆ 2.95 ದೇವರಾಜ್ ಸರ್ ಹೇಳಿದ್ಕಿಂತ ಜಾಸ್ತಿ ಹೇಳಿದ್ರೆ ಅಂತ 2.95 ಆಯ್ತಾ. ವಿತ್ತೀಯ ಶಿಸ್ತು, ಕೇಂದ್ರ ಸರ್ಕಾರದ ವಿತ್ತೀಯ ಶಿಸ್ತು ಎಷ್ಟಿದೆ? ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ? ಕೊರತೆ ಎಷ್ಟಿದೆ? 4.4% ಇದೆ ಕೇಂದ್ರ ಸರ್ಕಾರದ್ದು. ರಾಜ್ಯ ಸರ್ಕಾರದ್ದು GSDP ಮೇಲೆ 33 ಲಕ್ಷ ಕೋಟಿ ರೂಪಾಯಿ GSDP ಇದೆ ರಾಜ್ಯ ಸರ್ಕಾರದ್ದು. 33 ಲಕ್ಷ ಕೋಟಿ ರೂಪಾಯಿ GSDP ಇರಬೇಕಾದ್ರೆ 24.9% ನಾವು ಅದ್ರ ಮೇಲೆ ಇರತಕ್ಕಂತಹ ಸಾಲದ ಪರಿಮಿತಿನೊಳಗೆ ಸಾಲ ಆಗಿದೆ. ಕೇಂದ್ರ ಸರ್ಕಾರದ 55% ಇದೆ. ರವಿಕುಮಾರ್ ಸರ್ ಅವರು ಏನ್ ಹೇಳಿದ್ದು, ಈಗ ಫಿಟ್ನೆಸ್ ಟೆಸ್ಟ್ ಗೆ ಹೋದಾಗ ಇಲ್ಲ ಸರ್ ನೀವು ಲೆಕ್ಕ ಕೊಟ್ರಿ ಕರೆಕ್ಟ್, ಗಾಡಿನ ಫಿಟ್ನೆಸ್ ಟೆಸ್ಟ್ ಗೆ ಕರ್ಕೊಂಡು ಹೋದಾಗ ನಿಮ್ಗೆ ಪ್ರಶ್ನೆ ಇಂಜಿನ್ ಕಂಡೀಷನ್ ಹೆಂಗಿದೆ ಅನ್ನೋದನ್ನ ತೋರಿಸದೆ ನೀವು ಗಾಡಿ ಫಿಟ್ ಅಂಡ್ ಫೈನ್ ಅಂದ್ಬಿಟ್ರೆ ಹೆಂಗೆ? ನೀವು ತೋರಿಸಿದ್ರೆ ಅಲ್ವಾ ಇಡೀ ಗಾಡಿ ತಪಾಸಣೆ ಮಾಡ್ಲಿಕ್ಕೆ? ಅದನ್ನೇ ಹೇಳ್ತಾ ಇರೋದು ನಾನು. ಅದನ್ನೇ ಮುಂದುವರೆದವಾಗಿ ಕೇಳಿಸ್ಕೊಳ್ಳಿ. ನಾವು ರಾಜ್ಯದ ಸಾಲ ಮಿತಿ ಹೆಂಗಿದೆ ಅಂದ್ರೆ 24.9% ನಮ್ದಿದೆ. ಕೇಂದ್ರ ಸರ್ಕಾರ ಇದ್ರೆ 55% ಇದೆ ಕೇಂದ್ರ ಸರ್ಕಾರ ಸಾಲ ಮಿತಿ. 55% ಸಾಲ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ 163 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಸಾಲ ಮಾಡಿ ಅವರು ಎಲ್ಲ ಗುಜರಾತ್ ಕೊಟ್ಕೊಂಡ್ರೆ, ಯಾರು ಕೊಟ್ಕೊಂಡಿದ್ದಾರೆ, ಅವ್ರು ಮಜಾ ಮಾಡ್ಲಿ, ನಮ್ಮ ತೆರಿಗೆ ತಗೊಂಡು ಅವ್ರು ಮಜಾ ಮಾಡ್ಲಿ. ಇನ್ನೊಂದು ಶಿಸ್ತಿನಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ, ನೀವೇ ಒಂದು ಮೆನ್ಷನ್ ಮಾಡಿದ್ರಿ, GSTಯ ರೆಗ್ಯುಲರೈಸೇಷನ್ ಇಂದ 10,000 ಕೋಟಿ ರೂಪಾಯಿ ಈ ವರ್ಷಕ್ಕೆ, ಮುಂದಿನ ವರ್ಷಕ್ಕೆ 15,000 ಕೋಟಿ ನಷ್ಟ ರಾಜ್ಯಕ್ಕಾಗುತ್ತೆ. ನಾನು ಮೆನ್ಷನ್ ಮಾಡಿದಲ್ಲ ಬುಕ್ಕಲ್ಲಿ ಇದೆ. ಅದು ಸತ್ಯ, ಅದು ಸತ್ಯನೇ. ಅದನ್ನು ನೀವು ಕರ್ನಾಟಕಕ್ಕೆ ಮಾತ್ರ ಆಗಿಲ್ಲ, ಎಲ್ಲಾ ರಾಜ್ಯಗಳಿಗೂ ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರಕ್ಕೆ ಬರೋದು ಕೂಡ ಕಮ್ಮಿ ಆಗಿದೆ ಅನ್ನೋದು ಕೂಡ ಸತ್ಯ. ಕೇಂದ್ರ ಸರ್ಕಾರ ಸಮಯದಲ್ಲಿ ಕಾಂಪನ್ಸೇಷನ್ ಮಾಡಬೇಕಾಗುತ್ತೆ, ರಾಜ್ಯಗಳಿಗೆ ಕಾಂಪನ್ಸೇಷನ್ ಮಾಡೋದು ಕೇಂದ್ರ ಸರ್ಕಾರ ಮಾಡಲ್ಲ, ಪಲಾಯನ ಮಾಡುತ್ತೆ. ಅದಿರಲಿ, ಅದು ಬೇರೆ ಭಾಗ ಚರ್ಚೆ ಮಾಡೋಣ. ಆಮೇಲೆ 14ನೇ ಹಣಕಾಸಿನ ಆಯೋಗದಲ್ಲಿ 4.72% ನಮ್ಗೆ ಏನು ಡೆವಲ್ಯೂಷನ್ ಇತ್ತು, ಅದನ್ನ 15ನೇ ಹಣಕಾಸಿನ ಆಯೋಗದಲ್ಲಿ 3.61% ತಂದ್ರು. ನಾವು ಹೋರಾಟದ ನಂತರ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಒತ್ತಡ ಮಾಡಿದಕ್ಕೋಸ್ಕರ 4.13% ಮತ್ತೆ ಅದನ್ನ ಡೆವಲ್ಯೂಷನ್ ಹೆಚ್ಚಿಗೆ ಮಾಡಿದ್ದಾರೆ. ಹೆಚ್ಚಿಗೆ ಮಾಡ್ಲಿಕ್ಕೆ ಕಾರಣಗಳ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರೋದು ಎಷ್ಟು, ನಮ್ಮ ರಾಜ್ಯದ ಬಜೆಟ್ ಎಷ್ಟು, ನಾವು ಗ್ಯಾರಂಟಿ ಕೊಟ್ಟಿರೋದು ಎಷ್ಟು, ಸಾಲ ಎಷ್ಟು, ಒಂದಕ್ಕೂ ಟ್ಯಾಲಿ ಆಗುತ್ತಾ? ನೀವು ಕೇಂದ್ರದಿಂದ ಬರೋ ಅಮೌಂಟಿಗೂ ಇದೆಲ್ಲದನ್ನು ತೋರಿಸ್ಬಿಟ್ಟು ಇದು ಎರಡು ಸಮ ಅಂದ್ಬಿಟ್ರೆ ಸಮ ಅಲ್ಲ. ನಾನು ಹೇಳ್ತೀನಿ ಕೇಳಿ, ನಮ್ದು ಎಷ್ಟು ಶಿಸ್ತಿದೆ ನಮ್ದು ಅನ್ನೋದಕ್ಕೆ ನಾನು ಇವೆಲ್ಲ ಅಂಕಿಅಂಶಗಳು ನಿಮ್ಗೆ ಹೇಳ್ತಾ ಇದ್ದಿದ್ದು. ಯಾಕಂದ್ರೆ ಕೇಂದ್ರ ಸರ್ಕಾರದ ಅನ್ಯಾಯದ ನಡುವೆಯೂ, ಕೇಂದ್ರ ಸರ್ಕಾರದ ಅಸಮಾನತೆಯ ನಡುವೆಯೂ, ಅವರ ನೆಗೆಟಿವ್ ಧೋರಣೆ ನಡುವೆಯೂ ರಾಜ್ಯ ಶಿಸ್ತಿನಿಂದ ಒಂದು ಆಡಳಿತವನ್ನ ಮಾಡ್ತಾ ಇದೆ. ಅದು ಈ ಎಲ್ಲಾ ಅಂಕಿಅಂಶಗಳಿದೆ. ಆಮೇಲೆ 2021ರಿಂದ 22ಕ್ಕೆ ಬಜೆಟ್ ಮಂಡನೆ ಮಾಡಿದ್ರಲ್ಲ ಬೊಮ್ಮಾಯಿ ಅವರು, ಅವತ್ತು ನಾವು ಇಷ್ಟು ಬಾಕಿ ಕೊಡಬೇಕಾಗಿದ್ದ ಬುಕ್ಕಲ್ಲಿ ಮೆನ್ಷನ್ ಮಾಡಿದಾರ, ತೆಗೆದು ತೋರಿಸ್ಬಿಡ್ಲಿ ರವಿಕುಮಾರ್ ಅವರು. 2023ರಿಂದ 22-23ಕ್ಕೆ ಅವ್ರು ಬಾಕಿ ಬಜೆಟ್ ಮಂಡನೆ ಮಾಡಿದ್ರಲ್ಲ, ಅವತ್ತು ಬಜೆಟ್ ಅಲ್ಲಿ ಸಾಲ ಇದು ಮೆನ್ಷನ್ ಇದೆ, ನಾವು ಇಷ್ಟು ಬಾಕಿ ಕೊಡಬೇಕಾಗಿದ್ದ ಮೆನ್ಷನ್ ಮಾಡಿ ತೋರಿಸ್ಬಿಡ್ಲಿ. ಇಲ್ಲ ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರು 6 ಬಜೆಟ್ 7 ಬಜೆಟ್ ಮಾಡಿದ್ರಲ್ಲ, ಅವರೇ ತೋರಿಸ್ಬಿಡ್ಲಿ ಕಳೆದ 5 ವರ್ಷದ್ದು 6 ವರ್ಷದ್ದು ಹಂಗೆ. ಸುಮ್ಮನೆ ಏನು ಬೇಕೋ ಜನಗಳಿಗೆ ಗೊಂದಲ ಮೂಡಿಸ್ಲಿಕ್ಕೆ ಬೊಮ್ಮಾಯಿಗೆ ಒಂದು ಚಂಪ್ ಕೊಟ್ಟಿದ್ರು ಮೋದಿ ಅವರು, ಯಡಿಯೂರಪ್ಪ ಒಂದು ಚಂಪ್ ಕೊಟ್ಟಿದ್ರು ಮೋದಿ ಅವರು, ಅದನ್ನ ಇವ್ರು ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿದ್ದಾರೆ ಪವಿತ್ರ ಮೇಡಮ್. ಈಗ ಕೇಂದ್ರ ಸರ್ಕಾರನೂ ಸಾಲ ಮಾಡಿದೆ, ರಾಜ್ಯ ಸರ್ಕಾರನೂ ಸಾಲ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಆಯ್ತು. ಬಟ್ ನನಗಿರುವ ಅನುಮಾನ ಮೇಡಮ್, ನಾನು ಕ್ವಿಕ್ ರಿಯಾಕ್ಷನ್ ಅವ್ರ ಹತ್ರ ತಗೊಂಡು ಅದಾದ್ಮೇಲೆ ರವೀಂದ್ರ ರೇಷ್ಮೆ ಸರ್ ಹಾಗೆ ಅಶೋಕ್ ಸರ್ ನಿಮ್ಮ ಹತ್ರಕ್ಕೆ ಬರ್ತೀನಿ. ಬಟ್ ನನಗಿರುವ ಅನುಮಾನ ಬಹುಶಃ ಜನಸಾಮಾನ್ಯರಿಗೂ ಇರ್ಬೋದೇನೋ ಪವಿತ್ರ ಮೇಡಮ್. ಈಗ ಸಾಲವನ್ನ ಮರುಪಾವತಿ ಮಾಡುವ ಅಮೌಂಟ್ ಇದೆಯಲ್ಲ 33% ಜಾಸ್ತಿ ಆಗಿದೆಯಂತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವ್ದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ನಮ್ಮ ರಾಜ್ಯದ ಬೊಕ್ಕಸ ತುಂಬುತ್ತೆ ಅನ್ನೋದಿರುತ್ತೋ ಅದರ ಸ್ಪೆಂಡಿಂಗು 4.69% ಜಾಸ್ತಿ ಆಗಿದೆ ಅಂತ. ಅಂದ್ರೆ ಸಾಲ ಕೊಡೋದು 33% ಜಾಸ್ತಿ ಮರುಪಾವತಿ. ಈಗ ನಾವು ಯಾವುದರಿಂದ ಸಾಲವನ್ನು ಕಮ್ಮಿ ಮಾಡ್ಕೊಳ್ಬಹುದು, ಅದರ ಗ್ರೋತ್ ರೇಟು ಕೇವಲ 4.69%. ಇದನ್ನು ನೀವು ಹೇಗೆ ನೋಡ್ತೀರಿ? ನಮಸ್ತೆ ಮೇಡಮ್. ಈಗ ಆ್ಯಕ್ಚುಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಹಾಗೂ ಕಲ್ಯಾಣಕ್ಕೆ ಒಂದು ಕಡೆ ಗಮನ ಹರಿಸಿ, ಮತ್ತೊಂದು ಕಡೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂಡವಾಳ ವೆಚ್ಚವನ್ನ ಮತ್ತೊಂದು ಕಡೆ ಜಾಸ್ತಿ ಮಾಡಿರುವಂಥದ್ದು. ಶೇಕಡವಾರು 13% ಏನು ನಾವು ಡ್ರಾಫ್ಟ್ ರಿಪೋರ್ಟ್ ಅಲ್ಲಿ ನೋಡಿದ್ವಿ, ಶೇಕಡವಾರು 13% ಹೆಚ್ಚಳವಾಗಿದೆ ಬಂಡವಾಳ ವೆಚ್ಚದಲ್ಲಿ. ಇದೆರಡನ್ನೂ ನಾವು ನೋಡಿದಾಗ ರಾಜ್ಯ ಸರ್ಕಾರ ಒಂದು ಕಡೆ ಜನರಿಗೆ ಕಲ್ಯಾಣವನ್ನು ಒದಗಿಸ್ಬೇಕು, ಎರಡನೇದು ಬಂಡವಾಳ ವೆಚ್ಚವನ್ನೂ ಜಾಸ್ತಿ ಮಾಡಬೇಕು. ಯಾಕೆ ಅಂತಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಬಡ್ಜೆಟ್, ಕೇಂದ್ರ ಬಡ್ಜೆಟ್ ಆಗಲಿ ರಾಜ್ಯ ಬಡ್ಜೆಟ್ ಆಗಲಿ, ಇವತ್ತು ಒಂದು ದೊಡ್ಡ ಸವಾಲು ಬಡ್ಜೆಟ್ ಅನ್ನು ಮಂಡಿಸೋದು. ಯಾಕೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಜಿಯೋ ಪಾಲಿಟಿಕಲ್ ಅನ್ಸರ್ಟನಿಟೀಸ್, ಟ್ರೇಡ್ ವಾರ್ಸ್ ಆಗ್ತಾ ಇದೆ, ಅಂದ್ರೆ ವ್ಯಾಪಾರದ ಯುದ್ಧಗಳು ನಡೀತಾ ಇದೆ, ರಾಷ್ಟ್ರಗಳ ನಡುವೆ ಯುದ್ಧಗಳು ನಡೀತಾ ಇದೆ, ಚಿನ್ನದ ಬೆಲೆ ದುಬಾರಿ ಆಗಿದ್ರಿಂದ ಅಥವಾ ಪೆಟ್ರೋಲಿನ ಬೆಲೆ ದುಬಾರಿ ಆಗೋದ್ರಿಂದ ಹಣದುಬ್ಬರ ಅನ್ನುವಂಥ ದೊಡ್ಡ ಸಮಸ್ಯೆ ತಲೆದೂರುತ್ತೆ. ಈ ನಡುವೆ ಬಡ್ಜೆಟ್ ಅನ್ನ ಮಂಡಿಸುವಂಥದ್ದು ಖಂಡಿತ ಸವಾಲು. ಅದರಲ್ಲೂ ಕೂಡ ಫಿಸ್ಕಲ್ ರಿಫಾರ್ಮ್ಸ್ ಬಡ್ಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಇವತ್ತು ಸರ್ಗಳೆಲ್ಲರೂ ಕೂಡ
ಮಾತಾಡ್ತಿರೋದನ್ನ ಕೇಳಿಸ್ಕೊಂಡೆ. GSDPಯ ಶೇಕಡವಾರು 3ರ ಒಳಗಡೆ ಇದ್ರೆ ನಾವು ವಿತ್ತೀಯ ಶಿಸ್ತನ್ನ ಕಾಯ್ದಿರಿಸಿಕೊಂಡು ಮಂಡನೆ ಮಾಡಿದಂತ ಬಜೆಟ್ ಅಂತ ಹೇಳ್ತಾರೆ. ಬಟ್ ಇವತ್ತಿನ ಪ್ರಮಾಣ ಶೇಕಡವಾರು 2.95ರ ಒಳಗಡೆ ಇರುವಂತದ್ದನ್ನು ಕೂಡ ನೋಡಿದ್ವಿ. ಬಟ್ ಆದ್ರೆ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನೋದು ಏನಾಗಿದೆ, ಇವತ್ತು ನಾವು ನೋಡಿದಂತ ಹಲವಾರು ಕಾರ್ಯಕ್ರಮಗಳು ಹೊಸದಾಗಿ ಮಾಡಿದಂತ ಕಾರ್ಯಕ್ರಮಗಳಿಗಿಂತ ಇರುವಂತ ಕಾರ್ಯಕ್ರಮಗಳನ್ನ ವಿಸ್ತರಣೆಗೊಳಿಸುವಂಥದ್ದು. ಇಟ್ ಮೈಟ್ ಬಿ ಏರ್ಪೋರ್ಟ್ಸ್ ಅಥವಾ ಏನು ರೋಡ್ವೇಸ್ ಆಗಿರ್ಬೋದು, ಯಾವುದೇ ಒಂದು ದೀರ್ಘಾವಧಿಯ ಯೋಜನೆಗಳು ಅನ್ನೋದಕ್ಕಿಂತ ಹೊಸದಾಗಿ ಲಾಂಚ್ ಮಾಡೋದಕ್ಕಿಂತ ಇರುವಂಥದ್ದನ್ನು ವಿಸ್ತರಣೆ ಮಾಡಿ ಜನರ ಕಲ್ಯಾಣಕ್ಕೆ ಮಾಡಿರುವಂಥ ದೀರ್ಘಾವಧಿಯ ಯೋಜನೆಗಳ ಮೇಲೆ ಅದನ್ನ ಮಾಡಿದ್ದಾರೆ ಒಂದು ಕಡೆ. ಬಟ್ ಅದನ್ನ ನಾವು ₹1 ಭಾಗದಲ್ಲಿ ಯಾವುದಕ್ಕೆ ನಮ್ಮಿಂದ ಕೊಡ್ತಿರುವಂತಹದ್ದು ವೆಚ್ಚ ಯಾವುದಕ್ಕೆ ಜಾಸ್ತಿ ಆಗ್ತಿದೆ ಅಂದರೆ ₹1 20% ಅಥವಾ 20 ಪೈಸೆಯಷ್ಟು ನಾವು ಕೊಡ್ತಿರುವಂತದ್ದೇ ಇವತ್ತು ಡೆಟ್, ಸಾಲದ ಮೇಲೆ. ಈಗ ಒಂದು ಕಡೆ ಸಾಲವನ್ನು ಜಾಸ್ತಿ ಮಾಡಲೇಬೇಕಾಗಿದೆ, ಅನಿವಾರ್ಯ ಪರಿಸ್ಥಿತಿ. ಆದರೆ ಇನ್ನೊಂದು ನಾವು ಹೇಳೋದು GST ರ್ಯಾಷನಲೈಸೇಷನ್. ಅದನ್ನ ನಾನು ಬೆಳಗ್ಗೆ RTV ನೋಡುವಾಗ ನೀವು ತರ್ಕಬದ್ಧ ಅಂತ ಹೇಳಿದ್ರಿ. ಅದು ತರ್ಕಬದ್ಧ ಅಂತ ಹೇಳ್ತೀರಾ ಅಥವಾ ವಿಚಾರವಂತಿಕೆ ಅಂತ ಹೇಳ್ತೀರಾ ಗೊತ್ತಿಲ್ಲ. ಸೊ ಹಾಗಾಗಿ GST ಅನ್ನೋದು ಕೇವಲ ಕರ್ನಾಟಕಕ್ಕೆ ರ್ಯಾಷನಲೈಸೇಷನ್ ಅನ್ವಯಿಸೋದಿಲ್ಲ. ಇಟ್ ಇಸ್ ಅಪ್ಲಿಕಬಲ್ ಟು ರೆಸ್ಟ್ ಆಫ್ ದಿ. ತರ್ಕಬದ್ಧ ಅನ್ನೋ ಪದವನ್ನ ಬಜೆಟ್ ಕಾಪಿನಲ್ಲೇ ಪ್ರಿಂಟ್ ಮಾಡಿದ್ದಾರೆ. ಅದನ್ನ ನಮ್ಮ ಜೊತೆಯಲ್ಲಿದ್ದ ಬಸವರಾಜ್ ಇಟ್ನಾಳ್ ಸರ್ ಟ್ರಾನ್ಸ್ಲೇಷನ್ ಎರರ್ ಅಂತ ಹೇಳಿದ್ದಾರೆ. ಎನಿವೆ ಕಂಟಿನ್ಯೂ ಮಾಡಿ. ಓಕೆ ಮೇಡಮ್, ಇರಲಿ. ಸೊ ಈ ಎಲ್ಲ ಉಳಿದಂತ 31 ರಾಜ್ಯಗಳಿಗೂ ಕೂಡ ಹಾಕುವಾಗ ಒಟ್ಟಾರೆ GST ಪ್ರಮಾಣ ನಮ್ಮ ರಾಜ್ಯಕ್ಕೆ ಬರುವಂತ ಒಟ್ಟಾರೆ ಪ್ರಮಾಣದಲ್ಲಿ ಮೇಡಮ್ ಕಡಿಮೆ ಆಗ್ತದೆ. ಇದು ಸಂಪೂರ್ಣವಾಗಿ ಸ್ಲ್ಯಾಬ್ ಅನ್ನು ಕೂಡ ಕಡಿಮೆ ಮಾಡಿದ್ರಿಂದ. ಆದ್ರೆ ಅದರಿಂದ ಏನಾಗುತ್ತೆ, ಒಂದು ಕಡೆ ಕಡಿಮೆ ಆಯ್ತು, ರಾಜ್ಯದ ಬೊಕ್ಕಸಕ್ಕೆ ಬರುವಂತ ಪ್ರಮಾಣ ಕಡಿಮೆ ಆಯ್ತು. ಆಸ್ ಸರ್ ವಾಸ್ ಡಿಸ್ಕಸಿಂಗ್ ನಾವು 3.6 ಇಂದ ಅದನ್ನ ರಿವೈಸ್ಡ್ ಮಾಡ್ಕೊಂಡ್ರು 4.7 ನಾವು ಅಂದ್ರೆ ಡಿಮ್ಯಾಂಡ್ ಇಟ್ಟಿದ್ರು ರಾಜ್ಯ ಸರ್ಕಾರ. ಆದ್ರೆ ಅದು ಬಂದು ತಲುಪಿದ್ದು 4.1ಗೆ, ಶೇಕಡವಾರು 4.1ಕ್ಕೆ ನಾವು ಕೊಡ್ತೀವಿ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ. ಬಟ್ ಈ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಅದನ್ನು ಕೂಡ ಹೇಳೋದಕ್ಕಿಂತ ಮುಂಚೆ GST ರ್ಯಾಷನಲೈಸೇಷನ್ ಆಗಿರೋದ್ರಿಂದ ರಾಜ್ಯದ ಬೊಕ್ಕಸಕ್ಕೆ ಒಂದು ಕಡೆ ಕಡಿಮೆ ಹಣ ಬರುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ಒಟ್ಟಾರೆ ಆರ್ಥಿಕ ಚಟುವಟಿಕೆಗಳನ್ನ ನೋಡಿದಾಗ ಇದರ ಅನುಕೂಲಗಳನ್ನ ನಾವು ನೋಡ್ಬೇಕಾಗತ್ತೆ. ಗ್ರಾಹಕರ ದೃಷ್ಟಿಯಿಂದ, ಮಧ್ಯಮ ವರ್ಗದವರ ದೃಷ್ಟಿಯಿಂದ ನೋಡೋದಾದ್ರೆ ಒಂದು ಕೃಷಿಗೆ ಬೇಕಾಗುವಂತ ಒಂದಷ್ಟು ಮೆಷಿನರೀಸ್, ಇಕ್ವಿಪ್ಮೆಂಟ್ಸ್, ಇದರ ಬೆಲೆ ಕೂಡ ಕಡಿಮೆ ಆಗ್ತದೆ. ಆಗ ಒಂದು ಗ್ರಾಮೀಣ ಭಾಗದ ಜನರು ಒಂದು ಸುಧಾರಿತ ಜೀವನವನ್ನ, ಡಿಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನ ಮಾಡ್ಕೊಳ್ಬಹುದು. ಇನ್ನು ಕೈಗಾರಿಕಾ ವಲಯದಲ್ಲಿ ಉದಾಹರಣೆಗೆ ಒಂದು ಸಿಮೆಂಟಿನ ಒಂದು ಉತ್ಪಾದನೆ, ಅದರ ಮೇಲೆ ವಿಧಿಸುವಂತ GST ಕಡಿಮೆ ಆಗಿ ಅದು ಜನರ ಕೈಗೆಟುಕುವಂತಹ ಪ್ರಮಾಣದಲ್ಲಿ ದೊರೆಯುವಂತದ್ದಾದಾಗ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಕೂಡ ಅಥವಾ ಒಂದು ಏನು ಕಟ್ಟಡ ಕಾರ್ಮಿಕ ವರ್ಗವೂ ಕೂಡ ವೃದ್ಧಿ ಆಗ್ತದೆ. ಇನ್ನು